ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಈ ರೀತಿಯಾದ ಒಂದು ಪ್ಯಾಂಟ್ ಅನ್ನ ಬಳಸ್ಕೊಂಡು ಒಂದು ಬ್ಯಾಗ್ ಅನ್ನ ರೆಡಿ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋವನ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಅನ್ನ ಕೊಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಷರ್ಸ್ ಎಲ್ಲರಿಗೂ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಈ ಬ್ಯಾಗ್ ಅನ್ನ ಮಾಡೋದಕ್ಕೆ ಯಾವುದೇ ಸ್ಪಾಂಜ್, ಕ್ಯಾನ್ವಸ್ ಇದೇನನ್ನು ಬಳಸ್ತಾ ಇಲ್ಲ. ಬದಲಾಗಿ ಈ ತರದ ಸ್ವಲ್ಪ ದಪ್ಪಗಿರುವಂತ ಪ್ಯಾಂಟ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಸ್ಟ್ರೇಟ್ ಲೈನ್ಸ್ ಅನ್ನ ಹಾಕೊಂಡು 4x4 ಇಂಚಿಗೆ ಒಂದಷ್ಟು ಪೀಸಸ್ ಅನ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಎಲ್ಲೆಲ್ಲಿ ನಮ್ಗೆ 4x4 ಪೀಸಸ್ ಸಿಗತ್ತೆ ಅದನ್ನೆಲ್ಲ ನೋಡ್ಕೊಂಡು ಕಟ್ ಮಾಡ್ಕೊಳ್ಬೇಕು. ನಿಮ್ಮ ಹತ್ರ ಜೀನ್ಸ್ ಪ್ಯಾಂಟ್ ಇದ್ರೆ ಅದನ್ನು ಕೂಡ ಬಳಸಬಹುದು. ಸೊ ಈ ತರ 4x4ಗೆ ಮಾರ್ಕ್ ಮಾಡಿಕೊಂಡು ಅದೇ ಪ್ರಕಾರವಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ತರ ಜಾಸ್ತಿ ಪೀಸಸ್ ಅನ್ನ ಮಾಡ್ಕೊಳ್ಳೋದ್ರಿಂದ ಇನ್ನು ಜಾಸ್ತಿ ದೊಡ್ಡ ದೊಡ್ಡ ಸೈಜಸ್ಸಿನ ಬ್ಯಾಗ್ ಅನ್ನ ಮಾಡ್ಕೊಳ್ತಾ ಹೋಗಬಹುದು. ಈಗ ನನಗೆ ಪೀಸಸ್ ಅನ್ನ ಕಟ್ ಮಾಡ್ಕೊಂಡಿದ್ದಾಯ್ತು. ಈ ಬ್ಲಾಕ್ ಜೊತೆ ಕಾಂಬಿನೇಷನ್ಗೆ ಇರ್ಲಿ ಅಂತ ಹೇಳಿ ಕಾಂಟ್ರಾಸ್ಟ್ ಬಣ್ಣದ ಇನ್ನೊಂದು ಬಟ್ಟೆಯನ್ನ ಕಟ್ ಮಾಡಿ ಇಟ್ಕೊಂಡಿದೀನಿ. ಇದು ಕೂಡ ಅಷ್ಟೇ 4x4 ಇಂಚು ಇದೆ. ಸೊ ಈಗ 1x1 ಅದನ್ನ ಜೋಡಿಸ್ತಾ ಹೋಗ್ತಾ ಇದ್ದೀನಿ. ಸೊ ಆಲ್ಟರ್ನೇಟ್ ಆಗಿ ಈ ರೀತಿಯಾಗಿ ಇಡ್ತಾ ಬರಬೇಕು. ಸೊ ಇದು ಒಂದ್ ಸೈಡ್ಗೆ ಆಯ್ತು. ಹಾಗೆ ಮತ್ತೊಂದ್ ಸೈಡ್ಗೂ ಇದೇ ಕ್ರಮದಲ್ಲಿ ನಾನು ಬಟ್ಟೆಗಳನ್ನ ಜೋಡಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಒಂದ್ರ ಪಕ್ಕಕ್ಕೆ ಒಂದು ಈ ರೀತಿಯಾಗಿ ಇಡ್ತಾ ಸ್ಟಿಚ್ ಮಾಡ್ತಾ ಹೋಗ್ಬೇಕು. ಸೊ ಹೀಗೆ ಒಂದು ಸ್ಟ್ರೈಟ್ ಸ್ಟಿಚ್ ಅನ್ನ ಹಾಕಿದ್ರೆ ಆಯ್ತು. ಇದೇ ರೀತಿಯಾಗಿ ಉಳಿದಿರುವಂತ 4 ಲೈನ್ಸ್ಗೂ ಮಾಡ್ಕೊಳ್ತೀನಿ. ಇವಾಗ ನೋಡಿ ಈ ತರ ನಾನು ಸ್ಟಿಚ್ ಮಾಡ್ಕೊಂಡಿದ್ದು ರೆಡಿ ಆಯ್ತು. ಈ ತರ ಕಾಣಿಸ್ತಾ ಇದೆ. ಈಗ ನಾನು ಬಾಟಮ್ಗೆ ಇನ್ನೊಂದು ಬಟ್ಟೆಯನ್ನ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದರ ಅಳತೆ 11.25 ಇಂಚ್ ಆಗುವಷ್ಟು ಅಗಲ ಇದೆ. ಹಾಗೆ 4.25 ಇಂಚ್ ಆಗುವಷ್ಟು ಉದ್ದ ಇದೆ. ನೆಕ್ಸ್ಟ್ ಇದನ್ನ 1x1 ಈ ರೀತಿಯಾಗಿ ಜೋಡಿಸ್ತಾ ಸ್ಟಿಚ್ ಹಾಕೊಳ್ಬೇಕು. ಸೊ ಎಲ್ಲವನ್ನು ಒಂದರ ಕೆಳಗೆ ಒಂದು ಇಡ್ತಾ ಸ್ಟಿಚ್ ಅನ್ನ ಹಾಕ್ಬೇಕಾಗತ್ತೆ. ಸೊ ಎಲ್ಲ ಪೀಸಸ್ಗೂ ಇದನ್ನೇ ಮಾಡ್ಕೊಳ್ಬೇಕು. ಈಗ ಫೈನಲ್ ಆಗಿ ಎಲ್ಲವನ್ನು ಒಟ್ಟಿಗೆ ಜೋಡಿಸ್ಕೊಂಡು ಸ್ಟಿಚ್ ಆದ ನಂತರ ಈ ತರ ಕಾಣಿಸ್ತಾ ಇದೆ ನೋಡಿ. ಈಗ ನಾವು ಹ್ಯಾಂಡಲ್ಸ್ ಮಾಡೋದಕ್ಕೆ ಇಲ್ಲಿ ಅದೇ ಪ್ಯಾಂಟಿನಿಂದ 2 ಪೀಸಸ್ ಅನ್ನ ಕಟ್ ಮಾಡ್ಕೊಂಡಿದೀನಿ. 3 ಇಂಚು ಅಗಲ ಇದೆ. ಹಂಗೆ ಒಂದು 16 ಇಂಚ್ ಆಗುವಷ್ಟು ಉದ್ದ ಇದೆ. ಸ್ವಲ್ಪ ಉದ್ದ ಗಿಡ್ಡ ನಿಮ್ಮ ಇಷ್ಟದ ಅನುಸಾರ ನೀವು ಮಾಡ್ಕೊಳ್ಬಹುದು. ಈಗ ಇದನ್ನ ಡಬಲ್ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಅನ್ನ ಹಾಕ್ಬೇಕಾಗತ್ತೆ. ಸೊ ಈ ರೀತಿಯಾಗಿ ತುದಿ ಒಂದ್ ಸಣ್ಣಕ್ಕೆ ಮಡ್ಚ್ಕೊಂಡು ಆಮೇಲೆ ಒಂದ್ಸಲಿ ಈ ರೀತಿಯಾಗಿ ದೊಡ್ಡಕ್ಕೆ ಮಡ್ಚ್ಕೊಂಡು 2 ಕಡೆಗೂ ಸ್ಟಿಚ್ ಹಾಕೊಂಡು ರೆಡಿ ಮಾಡ್ಕೊಳ್ಬೇಕು. ಸೊ ಇದೇ ಕ್ರಮದಲ್ಲಿ ನಾನು 2 ಪೀಸಸ್ ಅನ್ನ ರೆಡಿ ಮಾಡ್ಕೊಂಡೆ. 2 ಬೆಲ್ಟು ರೆಡಿ ಆಯ್ತು. ನೆಕ್ಸ್ಟ್ ಇವಾಗ ಏನ್ ಮಾಡ್ಬೇಕಂದ್ರೆ ಇದನ್ನ ಈ ತರ ಫೋಲ್ಡ್ ಮಾಡಿಬಿಟ್ಟು ಸೆಂಟರ್ ಅನ್ನ ತೆಕ್ಕೊಳ್ಬೇಕು. ಎರಡು ಕಡೆಗೂ ಸೆಂಟರ್ ಅನ್ನ ಮಾರ್ಕ್ ಮಾಡ್ಕೊಂಡೆ. ಸೆಂಟರ್ ಮಾರ್ಕ್ ಮಾಡ್ಕೊಂಡಿದ್ದ ಆದ ನಂತರ ನಾವೇನ್ ಮಾಡ್ಬೇಕು ಅಂದ್ರೆ ಸೆಂಟರಿನಿಂದ 4 ಫಿಂಗರ್ ಡಿಸ್ಟೆನ್ಸ್ಗೆ ಮತ್ತೊಮ್ಮೆ ಮಾರ್ಕ್ಸ್ ಅನ್ನ ಹಾಕ್ಬೇಕಾಗತ್ತೆ. ಸೊ ಇಲ್ಲಿ ಒಂದು ಮಾರ್ಕ್ ಹಾಕದೆ ಹಾಗೆ ಇಲ್ಲಿ ಇನ್ನೊಂದು ಮಾರ್ಕ್ ಅನ್ನ ಹಾಕ್ಬೇಕು. ಇದೇ ಕ್ರಮದಲ್ಲಿ ನಾವು ಇನ್ನೊಂದು ಕಡೆಗೂ ಮಾಡ್ಬೇಕಾಗತ್ತೆ. ಈ ತರ ಇಟ್ಬಿಟ್ಟು ಮಾರ್ಕ್ಸ್ ಅನ್ನ ಹಾಕೋದು. ಇದು ತುಂಬಾನೇ ಈಸಿ, ಕನ್ವೀನಿಯಂಟ್ ಕೂಡ. ನೋಡಿ ಈ ತರ ಮಾರ್ಕ್ ಮಾಡ್ಕೊಂಡಿದ್ದಾಯ್ತಲ್ವಾ. ನೆಕ್ಸ್ಟ್ ಇವಾಗ ಈ ರೀತಿಯಾಗಿ ನಾವು ಬೆಲ್ಟ್ಸ್ ಅನ್ನ ಅಟ್ಯಾಚ್ ಮಾಡಬೇಕು. 2 ಕಡೆಗೂ ಈ ರೀತಿಯಾಗಿ ಬೆಲ್ಟ್ ಅನ್ನ ನಾನು ಅಟ್ಯಾಚ್ ಮಾಡಿ ಹೊಲ್ಕೊಂಡಿದ್ದಾಯ್ತು. ನೋಡಿ ಈ ತರ ಕಾಣಿಸ್ತಾ ಇದೆ. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಇದು ಪ್ಯಾಚ್ ವರ್ಕ್ ಬ್ಯಾಗ್ ಆಗಿರೋದ್ರಿಂದ ಒಂದು ಲೈನಿಂಗ್ ಬಟ್ಟೆಯನ್ನು ಹಾಕೋದು ಒಳ್ಳೇದಿದೆ. ಇಲ್ಲದೆ ಇದ್ರೆ ಹಾಗೇನು ಹೊಲಿಬಹುದು. ನಾನಿಲ್ಲಿ ಒಂದು ಲೈನಿಂಗ್ ಬಟ್ಟೆಯನ್ನ ಬಳಸ್ತಾ ಇದ್ದೀನಿ.
ಏನ್ ಮಾಡ್ಬೇಕಂದ್ರೆ ಆ ಬ್ಯಾಗ್ ಅನ್ನ ಸೀದಾ ಇಟ್ಕೊಂಡು ಅದ್ರ ಮೇಲೆ ಲೈನಿಂಗ್ ಬಟ್ಟೆಯನ್ನ ಇಟ್ಟು ತುದಿಗೆ ಒಂದು ಸ್ಟಿಚ್ ಅನ್ನ ಹಾಕೊಳ್ಬೇಕು ನೋಡಿ ಈ ತರ. ನೆಕ್ಸ್ಟ್ ಇವಾಗ ಇದನ್ನ ಸೀದಾ ಮಾಡ್ಕೊಳ್ಳೋಣ. ಸೀದಾ ಮಾಡ್ಕೊಂಡಿದ್ದಾದ ನಂತರ ನೋಡಿ ಈ ತರ ಕಾಣಿಸ್ತಾ ಇದೆ ಬ್ಯಾಗು. ಇಲ್ಲಿ ಹ್ಯಾಂಡಲ್ಸ್ ಅನ್ನೆಲ್ಲ ನೀಟಾಗಿ ಹೊರಗೆ ತೆಗೆದ್ಬಿಟ್ಟು ಅಲ್ಲಿ ನಾವು ಮತ್ತೆ ಇನ್ನೊಂದು ಪ್ರೆಸ್ ಸ್ಟಿಚ್ ಅನ್ನ ಹಾಕ್ಬೇಕಾಗತ್ತೆ. ಇಲ್ಲಿ ಕಾಣಿಸ್ತಿದೆಯಲ್ಲ ಈ ರೀತಿಯಾಗಿ. ಸೊ ಎರಡೂ ತುದಿಗೂ ಒಂದೊಂದು ಪ್ರೆಸ್ ಸ್ಟಿಚ್ ಅನ್ನ ಹಾಕ್ಬೇಕು. ಸೊ ಎರಡೂ ಕಡೆಗೂ ಇದೇ ರೀತಿಯಾಗಿ ಮಾಡ್ಕೊಂಡಿದ್ದಾಯ್ತು. ನೆಕ್ಸ್ಟ್ ಇವಾಗ ಇದನ್ನ ಮತ್ತೆ ನಾವು ಉಲ್ಟಾ ಮಾಡ್ಕೊಳ್ಬೇಕು. ಉಲ್ಟಾ ಮಾಡ್ಕೊಂಡು ಎರಡೂ ಕಡೆಗೂ ಹಾಫ್ ಹಾಫ್ ಕಾಣಿಸ್ಬೇಕು. ಅಂದ್ರೆ ಲೈನಿಂಗ್ ಬಟ್ಟೆ ಮತ್ತೆ ಮೇನ್ ಬಟ್ಟೆ ಎರಡೂನು ಈ ರೀತಿಯಾಗಿ ಹಾಫ್ ಹಾಫ್ ಕಾಣಿಸ್ತಾ ಇರಬೇಕು. ನೆಕ್ಸ್ಟ್ ಒಂದ್ ಕಡೆಗೆ ಫುಲ್ ಸ್ಟಿಚ್ ಅನ್ನ ಹಾಕ್ಬೇಕು. ಹಾಗೆ ಮತ್ತೊಂದ್ ಕಡೆ ಒಂದ್ ಸ್ವಲ್ಪ ಓಪನ್ ಬಿಟ್ಟು ಉಳಿದಿರುವಷ್ಟು ಕಡೆನೂ ಸ್ಟಿಚ್ ಹಾಕ್ಬೇಕು. ಇಲ್ಲಿ ನಿಮ್ಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ. ಇದರಿಂದ ನಾವು ಇದನ್ನ ಬ್ಯಾಗ್ ಅನ್ನ ಸೀದಾ ಮಾಡ್ಕೊಳ್ಳೋಕೆ ಬೇಕಲ್ವಾ, ಹಂಗಾಗಿ ನೀವೇ ನೋಡಿದ ಹಾಗೆ ಈ ಬ್ಯಾಗಿಗೆ ಯಾವುದೇ ಸ್ಪಾಂಜು, ಕ್ಯಾನ್ವಸ್ ಅಥವಾ ಜಿಪ್ಪು ಏನೂ ಬೇಕಾಗೋದಿಲ್ಲ. ಸಿಂಪಲ್ ಆಗಿ ಒಂದು ಹಳೆ ಪ್ಯಾಂಟ್ ಇದ್ರೆ ಆರಾಮಾಗಿ ನೀವು ಕೂಡ ಇದನ್ನ ಹೊಲ್ಕೊಳ್ಬಹುದು. ಕೈ ಚೀಲ ಅಂತ ಏನ್ ಹೇಳ್ತೀವಿ, ಸಣ್ಣ ಪುಟ್ಟ ತಿರುಗಾಟಕ್ಕೆಲ್ಲ ತುಂಬಾನೇ ಯೂಸ್ ಆಗತ್ತೆ. ಹಾಲ್ ತರಕ್ಕೆ ಅಥವಾ ಚಿಕ್ಕ ಏನಾದ್ರು ಐಟಮ್ಸ್ ಅನ್ನೆಲ್ಲ ತರಕ್ಕೆ ತುಂಬಾನೇ ಯೂಸ್ಫುಲ್. ಸೊ ಇವಾಗ ನಾನು ಈ ಬಟ್ಟೆಯನ್ನ ಹೊರಗೆ ತೆಗ್ದೆ. ಇಲ್ಲಿ ಒಂದ್ ಸ್ವಲ್ಪ ಸ್ಟಿಚ್ ಓಪನ್ ಇತ್ತಲ್ವಾ, ಆ ಜಾಗವನ್ನ 1/4 ಇಂಚು ಬಟ್ಟೆಯನ್ನ ಒಳಗ್ ತಳ್ತಾ ಅಲ್ಲಿ ಕೂಡ ಒಂದು ಸ್ಟಿಚ್ ಅನ್ನ ಹಾಕೊಳ್ತೀನಿ. ಈಗ ನಾನು ಸ್ಟಿಚ್ ಹಾಕೊಂಡಿದ್ದಾಯ್ತು. ಇವಾಗ ನೀಟಾಗಿ ಲೈನಿಂಗ್ ಬಟ್ಟೆಯನ್ನ ಒಳಗಡೆ ಸೆಟ್ ಮಾಡ್ಬೇಕಾಗತ್ತೆ. ಸೊ ಈ ರೀತಿಯಾಗಿ ನೀಟಾಗಿ ಒಳಗೆ ಸೆಟ್ ಮಾಡಿದ್ರೆ ಈ ಬ್ಯಾಗು ನಿಮ್ಗೆ ರೆಡಿ ಟು ಯೂಸ್. ನೀವೇ ನೋಡಿದ್ರಲ್ವಾ ಬೇಡದೇ ಇರುವಂತಹ ಬಟ್ಟೆಗಳಿಂದ ಹೇಗೆ ನಾವು ಸುಂದರವಾದ ಕೈಚೀಲಗಳನ್ನ ಮಾಡ್ಕೊಳ್ಬಹುದು ಅಂತ. ನನ್ನ ಚಾನಲ್ ನಲ್ಲೇ ಸಾಕಷ್ಟು ಇನ್ನು ಸುಮಾರು ರೀತಿಯ ವಿಡಿಯೋಸ್ ಗಳನ್ನ ಹಾಕಿದೀನಿ ಹ್ಯಾಂಡ್ ಬ್ಯಾಗ್ಸ್ ಮಾಡೋದ್ರ ಬಗ್ಗೆ. ಪ್ಲೇ ಲಿಸ್ಟ್ ಅಲ್ಲಿ ಹ್ಯಾಂಡ್ ಬ್ಯಾಗ್ಸ್ ಅಂತ ಇದೆ, ಅದನ್ನ ಚೆಕ್ ಮಾಡಿದ್ರೆ ನಿಮ್ಗೆ ಕಾಣಿಸುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ಚಾನಲ್ಗೆ ಹೊಸಬಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್ ಅಂಡ್ ಬಾಯ್.